ಪುಷ್ಪ 2 ಚಿತ್ರ ಸಿಕ್ಕಾಪಟ್ಟೆ ಹೈಪನ್ನ ಕ್ರಿಯೇಟ್ ಮಾಡಿದಂತಹ ಚಿತ್ರವಾಗಿತ್ತು. ಎಲ್ಲರೂ ಕೂಡ ತುಂಬಾ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಈ ಚಿತ್ರದ ಮೇಲೆ. ಇವತ್ತು ವರ್ಲ್ಡ್ ವೈಡ್ ಪುಷ್ಪ 2 ರಿಲೀಸ್ ಆಗಿದೆ. ಜನಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಮಂದಿರಗಳಿಗೆ ಹೋಗಿ ಚಿತ್ರಗಳನ್ನ ನೋಡ್ತಾ ಇದ್ದಾರೆ. ಇವತ್ತಿನ ಈ ಒಂದು ರಿವ್ಯೂ ಕಾರ್ಯಕ್ರಮದಲ್ಲಿ ನಾನು ಕೂಡ ಪುಷ್ಪ 2 ಹೇಗಿದೆ ಅನ್ನೋದನ್ನ ಹೇಳ್ತೀನಿ. ಯಾವೆಲ್ಲ ಪ್ಲಸ್ ಪಾಯಿಂಟ್ ಇದೆ, ಯಾವೆಲ್ಲ ಮೈನಸ್ ಪಾಯಿಂಟ್ ಇದೆ, ಹಾಗೆ ಹೈಲೈಟ್ಸ್ ಏನು, ಪ್ರತಿಯೊಂದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ. ಇನ್ನು ಕೂಲಿ ನನ್ನ ಮಗ, ಮನೆತನ ಹೆಸರಿಲ್ದವನು ಅಂತ ಹೀಗೆಲ್ಲ ಪುಷ್ಪಗೆ ನಿಂದನೆ ಮಾಡ್ತಾ ಇದ್ರು. ನಿಂದನೆಗೆ ಒಳಗಾಗ್ತಾ ಇದ್ದಂತಹ ಪುಷ್ಪ ನಂತರ ರಕ್ತಚಂದನ ಕಳ್ಳ ಸಾಗಾಣಿಕೆ ಮಾಡೋರ ಜೊತೆಗೆ ಕೂಲಿ ಕೆಲಸವನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ್ಮೇಲೆ ರಕ್ತಚಂದನ ಸಾಗಾಣಿಕೆ ಮಾಡುವವರಿಗೆ ಸಿಂಡಿಕೇಟ್ ಲೀಡರ್ ಆಗ್ತಾನೆ ಈ ಪುಷ್ಪ. ಈ ಒಂದು ಕಥೆಯ ಸಾರಾಂಶವನ್ನ ನಿರ್ದೇಶಕ ಸುಕುಮಾರ್ ಅವರು ಪುಷ್ಪ 1 ಚಿತ್ರದಲ್ಲಿ ವಿವರವಾಗಿ ಹೇಳಿದ್ರು. ವಿವರವಾಗಿ ಪುಷ್ಪವನ್ನ ತೋರಿಸಿದ್ರು. ನೂರಾರು ರೂಪಾಯಿಗೆ ಕೂಲಿ ಮಾಡ್ತಾ ಇದ್ದಂತಹ ಪುಷ್ಪ ಕೋಟ್ಯಾಂತರ ರೂಪಾಯಿ ಒಡೆಯನಾಗುವ ಹೊತ್ತಿಗೆ ಪುಷ್ಪ ಪಾರ್ಟ್ 1 ಮುಗಿಯುತ್ತೆ. ಸೊ ಇಲ್ಲಿಗೆ ಎಂಡಾದಂತಹ ಕಥೆಯನ್ನೇ ಇಟ್ಕೊಂಡು ಪುಷ್ಪ 2 ರಿಲೀಸ್ ಆಗತ್ತೆ. ಪುಷ್ಪ 2 ರಿಲೀಸ್ ಕೂಡ ಪುಷ್ಪ ದಿ ರೈಸರ್ ಎಲ್ಲಿಗೆ ಮುಕ್ತಾಯ ಆಗತ್ತೋ ಅಲ್ಲಿಂದನೇ ಶುರುವಾಗತ್ತೆ. ಈಗ ಪುಷ್ಪ ಇಂಟರ್ನ್ಯಾಷನಲ್ ರೆಡ್ ಸ್ಯಾಂಡಲ್ ಸ್ಮಗ್ಲರ್ ಆಗಿ ಎಲ್ಲರ ಎದುರಿಗೂ ಕಾಣಿಸ್ಕೊಂಡಿರುವಂಥದ್ದು. ಅದ್ಧೂರಿ ಬಂಗಲೆಯಲ್ಲಿ ಪುಷ್ಪ ನೆಲೆಸಿರ್ತಾನೆ. ಜಿಗಿಮಿಗಿ ಮಿಂಚುವಂತಹ ಶರ್ಟ್ಗಳು, ಚಿನ್ನಾಭರಣಗಳಿಂದ ಪುಷ್ಪ ಸಖತ್ತಾಗಿ ರಿಚ್ ಆಗಿ ಈ ಮೂವಿಯಲ್ಲಿ ಕಾಣಿಸ್ಕೊಂಡಿರೋದು. ಪುಷ್ಪ ದಿ ರೈಸರ್ನಲ್ಲಿ ರಶ್ಮಿಕಾ ಮಂದಣ್ಣಿಗೆ ಹೇಳಿಕೊಳ್ಳೋಷ್ಟು ಸ್ಕ್ರೀನ್ ಸ್ಪೇಸ್ ಅನ್ನ ಕೊಟ್ಟಿರಲಿಲ್ಲ. ಅದೆಲ್ಲವನ್ನ ನಾವು ಗಮನಿಸಿದ್ವಿ ಕೂಡ. ಆದ್ರೆ ಲಕ್ಕಿಲಿ ಪುಷ್ಪ 2 ಅಲ್ಲಿ ಅವರಿಗೆ ಹೆಚ್ಚಿನ ಸ್ಕ್ರೀನ್ ಸಿಕ್ಕಿರೋದು. ಗಂಗಮ್ಮ ಜಾತ್ರೆ ಎಪಿಸೋಡ್ನ ಒಂದು ದೃಶ್ಯದಲ್ಲಿ ಇಡೀ ಥಿಯೇಟರ್ ಸೈಲೆಂಟ್ ಆಗುವಂತೆ ಒಂದು ಡೈಲಾಗ್ ಅನ್ನ ಹೊಡಿತಾರೆ ರಶ್ಮಿಕಾ ಮಂದಣ್ಣ. ಸೊ ಈ ಡೈಲಾಗ್ ಹೊಡೆದು ಸೈ ಅಂತ ಕೂಡ ಅನ್ಸ್ಕೊಂಡಿದ್ದಾರೆ. ಪುಷ್ಪರಾಜ್ ಪುಷ್ಪ 2 ಅಲ್ಲಿ ಎಳ್ಳಷ್ಟು ಕೂಡ ಬದಲಾಗಿಲ್ಲ ಅನ್ನೋದು ಸಿನಿಮಾ ನೋಡಿದವ್ರಿಗೆಲ್ರಿಗೂ ಕೂಡ ಗೊತ್ತಾಗತ್ತೆ. ಹೇಗಪ್ಪ ಅಂದ್ರೆ ಕೂಲಿ ಮಾಡ್ತಿದ್ದಾಗ ಇದ್ದಷ್ಟೇ ಧಿಮಾಕು, ಹೆಲಿಕಾಪ್ಟರ್ನಲ್ಲಿ ಹಾರಾಡುವಾಗ್ಲೂ ಕೂಡ ಪುಷ್ಪರಾಜ್ ಅಲ್ಲಿ ಇದೆ. ಆದ್ರೆ ಇಷ್ಟು ಜೋರಿರುವಂತಹ ಪುಷ್ಪ ಮನೆತನದ ಹೆಸರಿಲ್ಲ ಎನ್ನುವಂತಹ ಹಳೆ ವಿಚಾರ ಬಂದಾಗ ಮಾತ್ರ ಮಾತು ಇಲ್ಲದಂತಾಗುತ್ತೆ, ನೊಂದುಕೊಳ್ತಾನೆ ಈ ಸಿನಿಮಾದಲ್ಲಿ. ಅದು ಕೂಡ ನಾವು ಗಮನಿಸಬಹುದು. ಇನ್ನು ಪುಷ್ಪ 1ನಲ್ಲಿ ರಶ್ಮಿಕಾ ಮಂದಣ್ಣ ಅಂದ್ರೆ ಎಷ್ಟು ಪ್ರಾಣ ಬಿಡ್ತಾ ಇದ್ರು ಪುಷ್ಪ. ಇವಾಗ್ಲೂ ಕೂಡ ಅದು ಮಾಡ್ತಾ ಇರೋದೆ, ಅದು ಜಾಸ್ತಿ ಆಗಿದೆ ಕೂಡ ಈ ಚಿತ್ರದಲ್ಲಿ. ಅದು ಹೇಗಪ್ಪ ಅಂದ್ರೆ ಸಿಚುವೇಶನ್ ಏನೇ ಆಗಿರ್ಲಿ ಫೀಲಿಂಗ್ಸ್ಗೆ ಈ ಚಿತ್ರದಲ್ಲಿ ಬೆಲೆಯನ್ನ ಕೊಡ್ತಾನೆ. ಫೀಲಿಂಗ್ ಸಾಂಗ್ ಕೂಡ ನಾವು ನೋಡಿದ್ವಿ. ಫೀಲಿಂಗ್ ಸಾಂಗ್ಸ್ ಕೂಡ ತುಂಬಾನೇ ಹಿಟ್ ಆಗಿರುವಂತಹ ಒಂದು ಸಾಂಗ್. ಸೊ ನಾನು ಫೀಲಿಂಗ್ ಅಂತ ಅದೇ ಸಾಂಗ್ನ ರಿಲೇಟ್ ಮಾಡಿ ಹೇಳ್ತಾ ಇರೋದು. ಹೆಂಡತಿಗಾಗಿ ರಾಜ್ಯದ CM ಅನ್ನೇ ಚೇಂಜ್ ಮಾಡೋಷ್ಟು ತಾಕತ್ತು ಪುಷ್ಪನಿಗೆ ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳೇಬೇಕು ಪುಷ್ಪರಾಜ್ ತನ್ನ ಹೆಂಡತಿಗೆ ಎಷ್ಟು ಬೆಲೆಯನ್ನ ಕೊಡ್ತಾನೆ, ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾನೆ ಈ ಚಿತ್ರದಲ್ಲಿ ಅಂತ. ಇನ್ನು ಪುಷ್ಪ 2 ಅಲ್ಲಿ ಪುಷ್ಪನಿಗೆ ಶತ್ರುಗಳ ಸಂಖ್ಯೆ ದ್ವಿಗುಣವಾಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ತುಂಬಾ ಶತ್ರುಗಳನ್ನ ಈ ಸಿನಿಮಾದಲ್ಲಿ ಪುಷ್ಪರಾಜ್ ಮಾಡಿಸ್ಕೊಂಡಿದ್ದಾನೆ. ರೆಡ್ ಸ್ಯಾಂಡಲ್ ಸ್ಮಗ್ಲಿಂಗ್ ಹಿಡಿತವನ್ನ ಪುಷ್ಪನಿಂದ ಹೇಗಾದ್ರೂ ಮಾಡಿ ವಶಪಡಿಸ್ಕೊಳ್ಬೇಕು ಅಂತ ಸಿಂಡಿಕೇಟ್ ಬಣ ಒಂದು ಕಾಯ್ತಾ ಇರುತ್ತೆ. ಈ ಒಂದು ಪಾರ್ಟ್ 2 ಅಲ್ಲಿ ಆ ಕಡೆ ಪುಷ್ಪನಿಂದ ಒಂದೇ ಒಂದು ಸಾರಿ ಸಾರಿಯನ್ನ ಹೇಳಿಸ್ಕೊಳ್ಳೇಬೇಕು ಅಂತ ಭನ್ವರ್ ಸಿಂಗ್ ಶೇಖಾವತ್ ಎನ್ನುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಕಾಯ್ತಾ ಇರ್ತಾನೆ. ನಾವಿಲ್ಲಿ ಗಮನಿಸಬಹುದು ಪುಷ್ಪ 1ನಲ್ಲೂ ಕೂಡ ಇವರೇ ಇದ್ದಿದ್ದು. ಫಹಾದ್ ಫಾಜಿಲ್ ಅನ್ನುವಂಥವರೇ ಈ ಪಾತ್ರವನ್ನ ಮಾಡಿರೋದು. ಇಲ್ಲೂ ಕೂಡ ಅವರ ಪಾತ್ರಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಇವರೆಲ್ಲರನ್ನು ಪುಷ್ಪ ಮಟ್ಟ ಹಾಕ್ತಾನ ಅಥವಾ ತಾನೇ ಮಣ್ಣಾಗ್ತಾನ ಅನ್ನೋದೇ ಈ ಸಿನಿಮಾದ ಮೇನ್ ಕಥೆಯಾಗಿರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರುವಂತಹ ಕಥೆ ಮುಂದೆ ಏನಾಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಒಂದು ಲೆವೆಲಿಗೆ ಸಿನಿಮಾ ಬಿಲ್ಡ್ ಮಾಡಿರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಇನ್ನು ನಿರ್ದೇಶಕ ಸುಕುಮಾರ್ ಕಳೆದ ಬಾರಿ ಪುಷ್ಪ 1ರಲ್ಲಿ ಕಥೆಯನ್ನ ನೀಟಾಗಿ ತೆರೆದಿಟ್ಟಿದ್ರು. ಏನೇನಾಗುತ್ತೆ, ಹೇಗೆ ಅವನು ರಕ್ತಚಂದನ ಮಾರಿ ಅದಾದ್ಮೇಲೆ ಲೀಡರ್ ಆಗ್ತಾನೆ, ಅದೆಲ್ಲವನ್ನ ಕೂಡ ಕ್ಲೀನ್ ಆಗಿ ಹೇಳಿದ್ರು. ಆದ್ರೆ ಪಾರ್ಟ್ 2ಗೆ ಬೇಕಾದಂತಹ ಮುನ್ನುಡಿಯನ್ನ ಕೂಡ ಅಲ್ಲಿ ಕೊಟ್ಟಿದ್ರು. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಪಾರ್ಟ್ 2 ಅಲ್ಲಿ ಕಥೆಗೆ ಇವರು ಹೆಚ್ಚು ಗಮನ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಪುಷ್ಪರಾಜ್ನ ಬಿಲ್ಡಪ್ಗೆ ಏನೆಲ್ಲ ಎಲಿಮೆಂಟ್ಸ್ ಹಾಕಬೇಕು ಅದೆಲ್ಲವನ್ನ ಮಾಡಿದ್ದಾರೆ. ಆದ್ರೆ ಕಥೆನ ಪಕ್ಕಕ್ಕೆ ಇಟ್ಬಿಟ್ರು ಅನ್ನುವಂತಹ ಒಂದು ಫೀಲ್ ಬರುತ್ತೆ ಈ ಒಂದು ಮೂವಿನ ನೋಡಿದಂಥವ್ರಿಗೆ. ಅಲ್ಲು ಅರ್ಜುನ್ ಅವರನ್ನ ಸಿನಿಮಾದಲ್ಲಿ ವೈಭವೀಕರಿಸಿದ್ದಾರೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಕೆಲವೊಂದ್ಸಲ ನೋಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಮತ್ತೊಂದ್ಸಲ ಇಷ್ಟೆಲ್ಲ ಬೇಕಾಗಿತ್ತಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಸಿನಿಮಾನ ನೋಡ್ತಾ ಇರುವಾಗಲೇ ಒಂದಿಷ್ಟು ಫೀಲ್ ಆಗುತ್ತೆ. ಏನಾಗುತ್ತೆ ಅಂದರೆ ಒಂದಿಷ್ಟು ಸೀನ್ಗಳು ಅರ್ಧಂಬರ್ಧ ಆಗಿಬಿಟ್ಟಿದ್ಯಾ, ಸೀನನ್ನು ಫುಲ್ ಮುಗಿಸಿಲ್ವಾ ಅನ್ನುವಂತಹ ಒಂದು ಭಾವನೆಗಳು ಬರುತ್ತೆ. ಹಾಗೆ ಭನ್ವರ್ ಸಿಂಗ್ ಶೇಖಾವತ್ ಪಾತ್ರಕ್ಕೆ ಕೊನೆಗೆ ಜಸ್ಟಿಫಿಕೇಶನ್ನೇ ಕೊಟ್ಟಿಲ್ವಾ ಎನ್ನುವಂತಹ ಒಂದು ಫೀಲ್ ಕೂಡ ಬರುತ್ತೆ. ಯಾಕಂದರೆ ಅಷ್ಟು ಒಳ್ಳೆಯ ಪಾತ್ರ, ಅಷ್ಟು ವೇಟೇಜ್ ಇರುವಂತಹ ಪಾತ್ರಕ್ಕೆ ಕೊನೆಗೆ ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಮಾಡಿಬಿಟ್ರು ಅನ್ನುವಂತಹ ಒಂದು ಫೀಲ್ ಬರುತ್ತೆ. ಇನ್ನು ಮಲ ಸಹೋದರರ ಜೊತೆಗೆ ಒಂದಿಷ್ಟು ಎಮೋಷನಲ್ ಸೀನ್ಗಳು ಕೂಡ ಈ ಮೂವಿಲಿ ನಾವು ಕಾಣಿಸ್ತೀವಿ. ಆದರೆ ಅಲ್ಲೂ ಕೂಡ ಭಾವ
ತೀವ್ರತೆ ಅಷ್ಟೊಂದು ಕಾಣಿಸ್ಲಿಲ್ಲ. ಅದರ ಅವಶ್ಯಕತೆ ತುಂಬಾ ಇದೆ ಅಂತ ಕೂಡ ಅನಿಸ್ತಾ ಇತ್ತು. ಇದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇನ್ನು ದೇವಿ ಪ್ರಸಾದ್ ಅವರ ಸಂಗೀತ ನಿರ್ದೇಶನ ಹಾಡುಗಳು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿವೆ. ಆದ್ರೆ BGM ಅಲ್ಲಿ ಒಂದ್ ಸ್ವಲ್ಪ ಕಿಕ್ ಇರಬೇಕಿತ್ತು ಅಂತ ಕೂಡ ಅನ್ಸುತ್ತೆ. ಫೈಟಿಂಗ್ ಸೀನ್ಸ್ ಆಗಿರಬಹುದು, ಕಾಡ್ನಲ್ಲಿ ಬರುವಂತಹ ಚೇಸಿಂಗ್ ಸೀನ್ಗಳು ಎಫೆಕ್ಟಿವ್ ಆಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ. ರಕ್ತಚಂದನದ ಸರಕು ಸಾಗಿಸುವಾಗ ಪೊಲೀಸರನ್ನ ಯಾವ ರೀತಿಯಾಗಿ ಯಾಮಾರಿಸಿ ಅದನ್ನ ಸಾಗಣೆ ಮಾಡಲಾಗತ್ತೆ ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಒಂದ್ ರೀತಿ ಹೇಳೋದಾದ್ರೆ ಮಾಸ್ ಸಿನಿಮಾವನ್ನ ಯಾರೆಲ್ಲ ಇಷ್ಟಪಡ್ತಾರೋ ಅವರಿಗೆ ಈ ರೀತಿಯಾದಂತಹ ಸೀನ್ಗಳು ತುಂಬಾ ಇಷ್ಟ ಆಗತ್ತೆ. ಅವರು ಎಂಜಾಯ್ ಕೂಡ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಹಾಗೆ ತುಂಬಾ ಅಹಂಕಾರಿಯಾಗಿರ್ತಾನೆ, ಸ್ವಲ್ಪ ಎಮೋಷನಲ್ ಆಗಿರುವಂತಹ ಪುಷ್ಪನ ಪಾತ್ರವನ್ನ ಅಲ್ಲು ಅರ್ಜುನ್ ಅವರು ನೀಟಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ. ಫೈಟ್ ಸೀನ್ಗಳಲ್ಲಂತೂ ಅಲ್ಲು ಅರ್ಜುನ್ ಅವ್ರನ್ನ ಕೇಳಲೇಬೇಕಿಲ್ಲ. ಅವರು ಎಷ್ಟು ಉತ್ತಮವಾಗಿ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ ಥಿಯೇಟರ್ನಲ್ಲಿ. ಅಷ್ಟು ಉತ್ತಮವಾದಂತಹ ಫೈಟ್ ಸೀನ್ಗಳು ಬಂದಿದೆ. ಹಾಗೆ ಡ್ಯಾನ್ಸ್ ವಿಚಾರದಲ್ಲಿ ಮಾತ್ರ ಅರ್ಜುನ್ ಅವ್ರಿಗೆ ಸರಿಸಾಟಿನೇ ಯಾರು ಇಲ್ಲ ಹಾಗೆ ಮಾಡಿರೋದು. ಹಾಗೆ ಖಡಕ್ ಡೈಲಾಗ್ ಡೆಲಿವರಿ ಅವ್ರದ್ದು ಅದು ಕೂಡ ದರ್ಪದಿಂದ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಪುಷ್ಪ 1 ಸಿನಿಮಾಗೆ ಹೋಲಿಸಿದ್ರೆ ಪುಷ್ಪ 2 ಚಿತ್ರ ಅಷ್ಟೊಂದು ನ್ಯಾಯ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಕೆಲವು ಮೈನಸ್ ಪಾಯಿಂಟ್ಸ್ಗಳು ಈ ಚಿತ್ರದಲ್ಲಿ ಇದೆ. ಅದನ್ನ ಕೂಡ ನಾವು ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ಪುಷ್ಪ 1 ಇದಕ್ಕಿಂತ ಚೆನ್ನಾಗಿತ್ತಾ ಎನ್ನುವಂತಹ ಒಂದಿಷ್ಟು ಫೀಲಿಂಗ್ಸ್ ಬರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಪುಷ್ಪ 2 ಸಿನಿಮಾ ಮನೋರಂಜನೆ ನೀಡಿರೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ನಿಮ್ಮನ್ನ ನಕ್ಕು ನಲಿಸುವಂತೆ ಈ ಒಂದು ಸಿನಿಮಾ ಮಾಡತ್ತೆ, ಅದರ ಗ್ಯಾರಂಟಿ ಅಂತೂ ನಾನು ಕೊಡಬಲ್ಲೆ. ಸೊ ಇದು ಪುಷ್ಪ 2 ಚಿತ್ರದ ಒಂದು ರಿವ್ಯೂ. ನಾನು ನೋಡ್ಕೊಂಡು ಬಂದಿರುವಂತಹ ಒಂದಿಷ್ಟು ಅಂಶಗಳನ್ನ ನಾನು ನಿಮ್ಮ ಮುಂದೆ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ವಿಶ್ವವಾಣಿ TV ಯೂಟ್ಯೂಬ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.